ಹಲೋ ಫ್ರೆಂಡ್ಸ್, ಎಲ್ರಿಗೂ ಕ್ಲಾಸಿಕ್ ಸ್ಟಿಚಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಈ ರೀತಿ ನೆರಿಗೆ ಹಿಟ್ಟು ಸಬ್ಲ ಹೇಗೆ ಹೊಲಿಯೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಹೊಲಿಯೋದು ಸರಿಗೆ ಬರುತ್ತೋ ಇಲ್ವೋ ಅಂತ ಏನಾದರೂ ಡೌಟ್ ಇದ್ದರೆ ಹಳೆ ಕುರ್ತಿ ಅಥವಾ ನೈಟಿನ ಐರನ್ ಮಾಡಿ ಹೊಲಿಬೋದು. ಹೊಲಿಯೋಕ್ಕೆ ಪ್ರಾಕ್ಟೀಸ್ ಆದ ನಂತರ ಹೊಸ ಫ್ಯಾಬ್ರಿಕ್ನಲ್ಲಿ ನೀವು ಟ್ರೈ ಮಾಡ್ಬೋದು. ಈ ಸಬ್ಲ ಹೊಲಿಯೋದಕ್ಕೆ ಅಳತೆ ಎದೆಯ ಸುತ್ತಳತೆ 18 ಇಂಚು ಹಾಗೂ ಪೂರ್ಣ ಉದ್ದ 18 ಇಂಚು. ಈ ಸಬ್ಲದ ಡ್ರಾಫ್ಟಿಂಗ್ ಹಾಗೂ ಪೇಪರ್ ಕಟ್ಟಿಂಗು ರೆಕಾರ್ಡ್ನಲ್ಲಿ ಬರ್ಕೊಳ್ಳೋಕೆ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಡೈರೆಕ್ಟಾಗಿ ಬಟ್ಟೆ ಮೇಲೆ ಡ್ರಾಫ್ಟ್ ಮಾಡ್ತಾ ಇದ್ದೀನಿ. ನಾನು ಮಾರ್ಕಿಂಗ್ ಮಾಡಬೇಕಾದ್ರೆ ನಾವು ಬಟ್ಟೆನ ಯಾವಾಗಲೂ ಉಲ್ಟಾ ಹಾಕಿರಬೇಕು. ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಒಂದು ಪೀಸು ಕೆಳಗಡೆ ಇನ್ನೊಂದು ಪೀಸ್ ಇದೆ, ಎರಡು ಪೀಸೂ ಇದೇ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಪೂರ್ಣ ಉದ್ದ ತಗೊಳ್ತಾ ಇದ್ದೀನಿ. ಪೂರ್ಣ ಉದ್ದ ಎಷ್ಟಿದೆ ಅಂದರೆ 18 ಇಂಚಿದೆ. 18 ಇಂಚಲ್ಲಿ ನಾನು 2 ಇಂಚನ್ನು ಮೈನಸ್ ಮಾಡ್ತೀನಿ. 2 ಇಂಚನ್ನು ಏನಕ್ಕೆ ಮೈನಸ್ ಮಾಡ್ತೀನಿ ಅಂದರೆ ಕೆಳಗಡೆ ನೆರಿಗೆ ಬರೋದು 2 ಇಂಚ್ ಇರುತ್ತೆ, ಆದ್ದರಿಂದ 2 ಇಂಚನ್ನು ಮೈನಸ್ ಮಾಡ್ತೀನಿ. 2 ಇಂಚನ್ನು ಮೈನಸ್ ಮಾಡಿದ್ರೆ ನನಗಿಲ್ಲಿ 16 ಇಂಚ್ ಬರುತ್ತೆ. 16 ಇಂಚಿಗೆ ಮೇಲ್ಗಡೆ ಫೋಲ್ಡಿಂಗ್ ಮಾಡೋದಕ್ಕೋಸ್ಕರ 1 ಇಂಚು, ಹಾಗೆ ಕೆಳಗಡೆ ನೆರಿಗೆ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ. ಟೋಟಲು ನಮಗೆ 17.5 ಇಂಚ್ ಬರುತ್ತೆ. ಇಲ್ಲಿ 17.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹಾಕೊಳ್ಳಬೇಕು. ಇಷ್ಟರಲ್ಲೇ ನಾವು ಡ್ರಾಫ್ಟಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇದು 0ಇಂದ 1 ಆಗುತ್ತೆ. ಈಗ 0ಇಂದ 2 ಎಷ್ಟು ಇಡಬೇಕು ಅಂತಂದರೆ 6.5 ಇಂಚ್ ಇಡಬೇಕು. ಎದೆಯ ಸುತ್ತಳತೆಯ 3ನೇ 1 ಭಾಗ ಅಂದರೆ ಎದೆಯ ಸುತ್ತಳತೆ 18 ಇಂಚ್ ಇದೆ ಅಂದರೆ ನೋಡಿ, 18 ಇಂಚನ್ನ ನಾನು 3 ಭಾಗವಾಗಿ ತಗೊಳ್ತಾ ಇದ್ದೀನಿ. ಈ ರೀತಿ ನಿಮಗೆ ಡಿವೈಡ್ ಮಾಡೋಕ್ಕೆ ಬರೋರು ಡಿವೈಡ್ ಮಾಡಿ ಇಡ್ಬೋದು. 18 ಇಂಚನ್ನ 3 ಭಾಗ ಮಾಡ್ಕೊಂಡಿದ್ದೀನಿ. ನನಗಿಲ್ಲಿ 6 ಇಂಚ್ ಬರುತ್ತೆ. 6 ಇಂಚ್ಗೆ ಅರ್ಧ ಇಂಚು ಫೋಲ್ಡಿಂಗ್ಗೋಸ್ಕರ ಸೇರಿಸ್ತಾ ಇದ್ದೀನಿ. ಟೋಟಲು 6.5 ಇಂಚ್ ಆಗುತ್ತೆ. 6.5 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇದು 2. ಈಗ 0ಇಂದ 3. 0ಇಂದ 3 ಅಂದರೆ ಎದೆಯ ಸುತ್ತಳತೆಯ 4ನೇ 1 ಭಾಗ. ಎದೆಯ ಸುತ್ತಳತೆಯನ್ನು 4ರಿಂದ ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ನೋಡಿ, ಈ ರೀತಿ 18 ಇಂಚಿಗೆ ಅರ್ಧ ಮರ್ಚಿದ್ದೀನಿ. ಅರ್ಧ ಮರ್ಚಿದ್ರೆ ನಮಗೆ ಇಲ್ಲಿ 9 ಬರುತ್ತೆ. 9ನ್ನ ತಿರ್ಗಾ ಅರ್ಧ ಮರ್ಚಿದ್ರೆ 4.5 ಇಂಚ್ ಬರುತ್ತೆ. 4.5 ಇಂಚಿಗೆ 1 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ ಫೋಲ್ಡಿಂಗ್ಗೋಸ್ಕರ. ನೋಡಿ, ಇಲ್ಲಿ 5.5 ಇಂಚ್ ಬಂತು. ಇದು 3 ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. 3ರಿಂದ 4. 3ರಿಂದ 4 ಎಷ್ಟು ಅಂದರೆ 0ಇಂದ 2ಕ್ಕೆ ಎಷ್ಟು ಇಟ್ಟಿದ್ದೀವೋ 3ರಿಂದ 4 ಅಷ್ಟೇ ಇಡ್ತಿದ್ದೀವಿ. 6.5 ಇಟ್ಟಿದ್ವಿ. 6.5 ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು 4. 4ರಿಂದ 5 2 ಇಂಚು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಇದು ಲೂಸ್ನೆಸ್ಗೋಸ್ಕರ. ನೋಡಿ, ಇದು 5 ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಇವೆಲ್ಲನೂ ಜಾಯಿನ್ ಮಾಡಬೇಕು. ಮತ್ತೆ 2ರಿಂದ 4 ಜಾಯಿನ್ ಮಾಡ್ತಾ ಇದ್ದೀನಿ. ಈಗ 1ರಿಂದ 6. 1ರಿಂದ 6 ಎಷ್ಟು ತಗೊಳ್ತೀವಿ ಅಂದರೆ 0ಇಂದ 2 ಎಷ್ಟಿದೆಯೋ 1ರಿಂದ 6 ಅಷ್ಟೇ ತಗೊಬೇಕು. 6.5 ಇಂಚ್ ಇದೆ. 6.5 ಇಂಚ್ಗೆ ಮಾರ್ಕ್ ಮಾಡಿ ಇದನ್ನು 6 ಅಂತ ನಂಬರ್ ಕೊಡ್ತಾ ಇದ್ದೀನಿ. ಈ 6ರಿಂದ 7 ಎಷ್ಟು ಬರಬೇಕು ಅಂದರೆ 3 ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ. 3 ಇಂಚ್ ಎಕ್ಸ್ಟ್ರಾ ಲೂಸ್ನೆಸ್ಗೋಸ್ಕರ. ಇದು 7. ಈ 7ರಿಂದ ಮೇಲಕ್ಕೆ ಅರ್ಧ ಇಂಚ್ ತಗೊಳ್ತಾ ಇದ್ದೀನಿ. ಇದಕ್ಕೆ ನೆರಿಗೆ ಕೊಡೋದ್ರಿಂದ ನಾವು ಜಾಸ್ತಿ ಶೇಪ್ ಕೊಡಬಾರ್ದು, ಅದಕ್ಕೆ ಅರ್ಧ ಇಂಚ್ ಮಾತ್ರ ತಗೊಳ್ತಾ ಇದ್ದೀನಿ. ಇದು 8. ಇಲ್ಲಿಂದ ಇಲ್ಲಿಗೆ ಅಂದರೆ 8ರಿಂದ 1ಕ್ಕೆ ಒಂದು ಗೆರೆ ಎಳಿಬೇಕು. ನೋಡಿ, ಈ ರೀತಿ ಗೆರೆ ಎಳಿಬೇಕು. ಆಮೇಲೆ 8ರಿಂದ 5ನ್ನ ಜಾಯಿನ್ ಮಾಡಬೇಕು. ನೋಡಿ, ಈ ರೀತಿ ಜಾಯಿನ್ ಮಾಡ್ತಾ ಇದ್ದೀನಿ. ಈಗ 4ರಿಂದ 9. 4ರಿಂದ 9 ಎಷ್ಟು ತೊಗೊಬೇಕು ಅಂದರೆ 3/4 ಇಂಚ್ ತೊಗೊಬೇಕು. ಇದೇನಕ್ಕೆ ತೊಗೊಳ್ಳೋದು ಅಂದರೆ ಹಾರ್ಮೋಲ್ ಶೇಪ್ಗೋಸ್ಕರ ತೊಗೊಳ್ತಾ ಇದ್ದೀವಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಆರ್ಮೋಲ್ ಶೇಪನ್ನ ಕೊಡಬೇಕು.
ಇದು ಡ್ರಾಫ್ಟಿಂಗ್ ಆಯಿತು. ಈಗ ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಕಟಿಂಗು ಈ ಲೈನಲ್ಲಿ ಬರಬೇಕು. ನಾವು 2 ಇಂಚ್ ನೆರಿಗೆ ಇಡ್ತಿದ್ದೀವಿ, ಅದಕ್ಕೋಸ್ಕರ ನೆರಿಗೆ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟು ಒಂದು ಲೈನ್ ಹಾಕ್ಕೊಬೇಕು ಸ್ಟ್ರೈಟ್ಗೆ. ಇಂಚ್ ಮಾರ್ಕ್ ಮಾಡ್ಕೊಬೇಕು. 2 ಇಂಚು ಪ್ಲಸ್ ಕೆಳಗಡೆ ಒಂಚೂರು ಫೋಲ್ಡಿಂಗ್ ಮಾಡ್ತೀವಿ, ಮೇಲ್ಗಡೆ ಜಾಯಿನ್ ಮಾಡ್ತೀವಿ. ಟೋಟಲ್ ನಾನು ಇಲ್ಲಿ 3 ಇಂಚ್ ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ. ಮೂರು ಇಂಚಿನ 2 ಪೀಸ್ ತೊಗೊಂಡಿದ್ದೀನಿ. ಟಸಲ್ಸ್ ಹೊಲಿಯೋದಕ್ಕೋಸ್ಕರ 1.5 ಇಂಚ್ ಅಗಲ ಹಾಗೂ 20 ಇಂಚು ಉದ್ದದ 2 ಪೀಸ್ ತೊಗೊಳ್ತಾ ಇದ್ದೀನಿ. ಹಾರ್ಮೋಲನ್ನು ಈ ರೀತಿ ಫೋಲ್ಡಿಂಗ್ ಮಾಡಿದ್ರೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಹೊಲಿಯೋದಕ್ಕೋಸ್ಕರ ನಾನು ಪೀಸನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ 4 ಫೋಲ್ಡ್ ಮಾಡಿ ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. 4 ಫೋಲ್ಡಿಂಗ್ ಮಾಡಿಕೊಂಡು ನೋಡಿ, ಈ ರೀತಿ ಇಡಬೇಕು. ಇಲ್ಲಿ ಹಿಂದೆ ಕೂಡ ಎಕ್ಸ್ಟ್ರಾ ಬಟ್ಟೆ ಇರಬೇಕು. ನೋಡಿ, ಈ ರೀತಿ ಮಾರ್ಕ್ ಹಾಕಿ ತೋರಿಸ್ತೀನಿ. ಬಟ್ಟೆ ಎಲ್ಲಿ ಕಟ್ ಮಾಡಿರ್ತೀವೋ ಅದೇ ರೀತಿ ಹಾರ್ಮೋಲ್ ಶೇಪನ್ನು ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಶೇಪ್ ಹಾಕೊಂಡು 1 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ನೋಡಿ, ಈ ರೀತಿ 1 ಇಂಚು. ಈ ರೀತಿ 1 ಇಂಚ್ ಮಾರ್ಕ್ ಹಾಕೊಂಡ್ಮೇಲೆ ಶೇಪ್ ಕೊಡಿ. ನಮ್ಗೆ ಈ ಥರ 4 ಪೀಸ್ ಸಿಗುತ್ತೆ. 2.5 ಇಂಚ್ ಅಗಲ 2.5 ಇಂಚ್ ಉದ್ದದ ಸ್ಕ್ವಯರ್ 4 ಪೀಸ್ ಬೇಕು. ಫ್ರಂಟು ಬ್ಯಾಕು ಒಂದೊಂದು ಪೀಸು. ಹಾರ್ಮೋಲ್ ಶೇಪ್ಗಾಗಿ 4 ಪೀಸು, ನೆರಿಗೆಗಾಗಿ 2 ಪೀಸು, ದಾರ ಹೊಲಿಯಲು 2 ಪೀಸು ಹಾಗೂ ಟಸಲ್ ಮಾಡಲು 4 ಪೀಸು. ಸ್ಟಿಚಿಂಗ್ ಶುರು ಮಾಡೋಣ. ಸ್ಟಿಚಿಂಗ್ ಮಾಡೋದಕ್ಕೆ ಫಸ್ಟು ಈ ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀವಲ್ಲ, ಆ ಪೀಸ್ನ ಉಲ್ಟಾ ಭಾಗ ಈ ರೀತಿ ಫೋಲ್ಡ್ ಮಾಡಬೇಕು. ನೋಡಿ, 1/4 ಇಂಚ್ಗಿಂತ ಸ್ವಲ್ಪ ಕಡಿಮೆ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ತಾ ಮಾಡ್ತಾ ಸ್ಟಿಚ್ ಹಾಕಬೇಕು. ಈಗ 4 ಪೀಸನ್ನು ಸ್ಟಿಚ್ ಮಾಡ್ಕೊಂಬರ್ತೀನಿ. 4 ಪೀಸ್ಗಳನ್ನ ನೋಡಿ ಈ ರೀತಿ ಹೊಲ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಹೊಲ್ಕೊಂಡಿರೋ ಪೀಸ್ನ ಈ ಹಾರ್ಮೋಲ್ ಶೇಪ್ ಕೊಟ್ಟಿದ್ದೀವಲ್ಲ ಅಲ್ಲಿಗಿಟ್ಟು 1/4 ಇಂಚ್ಗಿಂತ ಸ್ವಲ್ಪ ಕಡಿಮೆ ಸ್ಟಿಚ್ ಹಾಕಬೇಕು. ಈ ರೀತಿ ನೋಡಿ, 4 ಕಡೆ ಈ ರೀತಿ ಹೊಲ್ಕೊಂಡಿದ್ದೀನಿ. ಇಲ್ಲಿ ನಾವು ಕಟ್ ಕೊಟ್ಟು ಟರ್ನ್ ಮಾಡಬೇಕು. ಇಲ್ಲಿ ಕಟ್ ಕೊಡದಲ್ಲೇ ಟರ್ನ್ ಮಾಡಿದ್ರೆ ನೀಟಾಗಿ ಟರ್ನ್ ಆಗಲ್ಲ. ಈ ರೀತಿ ಕಟ್ ಕೊಟ್ಟು ಟರ್ನ್ ಮಾಡಿ ಇಲ್ಲಿಗೆ ಸ್ಟಿಚ್ ಹಾಕಬೇಕು. 4 ಸೈಡು ಇದೇ ರೀತಿ ಹೊಲ್ಕೊಬೇಕು. ನೋಡಿ, ಸ್ಟಿಚ್ ಹಾಕಿದ ನಂತರ ಈ ರೀತಿ ಬರುತ್ತೆ. ನಾಲ್ಕು ಸೈಡು ಇದೇ ರೀತಿ ಹೊಲ್ಕೊಂಡಿದ್ದೀನಿ. ನೆಕ್ಸ್ಟು
ನೋಡಿ ಈ ರೀತಿ 1/4 ಇಂಚಿಗೆ ಒಂದು ಫೋಲ್ಡ್ ಮಾಡಿ, ಹಾಗೆಯೇ ಇದೊಂದು 3/4 ಇಂಚಿಗೆ ಫೋಲ್ಡ್ ಮಾಡಬೇಕು. ನೋಡಿ ನಾನು ಇಲ್ಲಿ ಪಿನ್ ಹಾಕಿ ಇಟ್ಕೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ತುದಿಗೆ ಸ್ಟಿಚ್ ಹಾಕಬೇಕು. ಸ್ಟಿಚ್ ಹಾಕಿ ತೋರಿಸ್ತೀನಿ ನೋಡಿ. 2 ಪೀಸ್ಗೆ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ನೆರಿಗೆ ಹೊಲಿಯೋದಕ್ಕೆ 2 ಪೀಸ್ ಕಟ್ ಮಾಡಿದ್ವಲ್ಲ, ಆ ಪೀಸನ್ನು ಕೆಳಗಡೆ ಬಾಟಮ್ ಫೋಲ್ಡಿಂಗ್ನ ನೋಡಿ ಈ ರೀತಿ ಒಂದು 1/4 ಇಂಚ್ಗಿಂತ ಸ್ವಲ್ಪ ಕಡಿಮೆ 2 ಫೋಲ್ಡ್ ಹಾಕಿ ಪೂರ್ತಿ ಕಡೆವರೆಗೂ ಸ್ಟಿಚ್ ಹಾಕಬೇಕು. 2 ಪೀಸ್ಗೆ ಅದೇ ಥರ ಮಾಡಬೇಕು. ನೋಡಿ ನೆರಿಗೆ ಪೀಸ್ಗೆ ಈ ರೀತಿ ಸ್ಟಿಚ್ ಹಾಕ್ಕೊಬೇಕು. ಈಗ ನೆರಿಗೆ ಹೇಗೆ ಕೊಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಸ್ವಲ್ಪ ದೂರಕ್ಕೆ ನೆರಿಗೆ ಕೊಟ್ಟಿದ್ದೀನಿ. ಈ ರೀತಿ ನೆರಿಗೆ ಕೊಡೋಕ್ಕೆ ಮುಂಚೆ ಫಸ್ಟು ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಬೇಕು. ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಂಡ ನಂತರ ಈ 3 ಲೈನನ್ನು ಇಟ್ಕೊಬೇಕು. ನೋಡಿ ಈ 3 ಲೈನಲ್ಲಿ ಈ ಮಧ್ಯ ಲೈನ್ನ ತೊಗೊಂಡು ಇವೆರಡನ್ನ ಮ್ಯಾಚ್ ಮಾಡಬೇಕು. ನೋಡಿ ಆವಾಗ ನಮಗೆ ನೆರಿಗೆ ಸಿಗುತ್ತೆ. ನೆಕ್ಸ್ಟು 1ನ್ನು ಬಿಟ್ಬಿಡಬೇಕು, ಮತ್ತು 3ನ್ನು ಕೌಂಟ್ ಮಾಡಿಕೊಂಡು ಈ ರೀತಿ ನೋಡಿ ಈ ರೀತಿ ತೊಗೊಂಡ್ರೆ ನಮಗೆ ನೆರಿಗೆ ಬರುತ್ತೆ. ಈ ರೀತಿ ದೊಡ್ಡದಾಗೆ ನೆರಿಗೆ ಬರುತ್ತೆ. ನೋಡಿ ಇದು ಸೀದಾ, ಇದು ಸೀದಾ, ಈ ರೀತಿ ಬರಬೇಕು. ಇದು ನಮಗೆ ಮೇಲೆ ಉಲ್ಟಾ ಕಾಣ್ತಿರ್ಬೇಕು, ಇದು ಸೀದಾ ಕಾಣ್ತಿರ್ಬೇಕು. ಈ ಥರ ನೆರಿಗೆ ಕೊಡ್ತಾ ಹೋಗಬೇಕು. ನಾನು ಮಿಷಿನ್ ಮೇಲೆ ಹೇಗೆ ಹೊಲಿಯೋದು ಅನ್ನೋದನ್ನ ತೋರಿಸ್ತೀನಿ. ಈ ರೀತಿ ಎಲ್ಲ ಫಿನಿಶ್ ಮಾಡ್ಕೊಂಡ ನಂತರ ಬಾಟಮಲ್ಲಿ ನೆರಿಗೆ ಕೊಡ್ತಾ ಇದ್ದೀವಿ. ಇದು ಬಟ್ಟೆಯ ರೈಟ್ ಸೈಡು, ಇದು ನೆರಿಗೆ ಕೊಡ್ತಿದ್ದೀವಲ್ಲ ಆ ಬಟ್ಟೆಯ ರಾಂಗ್ ಸೈಡು. ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ಗಳು ಹಾಕ್ಕೊಂಡಿದ್ದೀನಿ. ಫಸ್ಟು ಇಲ್ಲಿವರೆಗೂ ನಾವು ಬರೀ ಖಾಲಿ ನೆರಿಗೆ ಇಲ್ಲದಲ್ಲೇ ಸ್ಟಿಚ್ ಹಾಕಬೇಕು. ಇಲ್ಲಿಂದ ನೆರಿಗೆ ಕೊಡ್ತಾ ಹೋಗಬೇಕು. ಫಸ್ಟು ಇಲ್ಲಿವರೆಗೂ ಖಾಲಿ ಸ್ಟಿಚ್ ಹಾಕ್ಕೊಳ್ಳಿ. ಅರ್ಧ ಇಂಚಿಗಿಂತ ಕಡಿಮೆ, 1/4 ಇಂಚಿಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಇಲ್ಲಿವರೆಗೂ ಯಾವುದೇ ನೆರಿಗೆ ಕೊಟ್ಟಿಲ್ಲ. ನೋಡಿ ಇಲ್ಲಿಂದ ನೆರಿಗೆ ಕೊಡ್ತೀನಿ. ನೆರಿಗೆ ಹೇಗೆ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ 1 2 3 ಇದೆ. ಈ 3 ಗೆರೆನಲ್ಲಿ ಮಧ್ಯದ ಗೆರೆನ ಲಿಫ್ಟ್ ಮಾಡ್ಕೊಬೇಕು. ಲಿಫ್ಟ್ ಮಾಡ್ಕೊಂಡ ನಂತರ ಈ ಗೆರೆನ ಈ ಗೆರೆಗೆ ಟಚ್ ಮಾಡಬೇಕು. ನೋಡಿ ಈ ರೀತಿ ಟಚ್ ಮಾಡಿ ಕೆಳಗಿರೋ ಬಟ್ಟೆ ಮತ್ತು ಈ ನೆರಿಗೆ ಬಟ್ಟೆ ಸಮ ಇರಬೇಕು. ಸಮ ಇದ್ಮೇಲೆ ಸ್ಟಿಚ್ ಹಾಕಬೇಕು. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ 1ನ್ನು ಖಾಲಿ ಬಿಡಬೇಕು. ನೋಡಿ ಇಲ್ಲಿ 1ನ್ನು ಖಾಲಿ ಬಿಡ್ತಾ ಇದ್ದೀನಿ. ಮತ್ತೆ 1 2 3 ತೊಗೊಬೇಕು. 3 ತಗೊಂಡ ನಂತರ ಈ ಸೆಂಟರ್ ಪೀಸನ್ನು ಲಿಫ್ಟ್ ಮಾಡಬೇಕು. ಕೆಳಗಡೆ ಬಟ್ಟೆ ಅಲ್ಲೇ ಇರಬೇಕು. ಮೇಲ್ಗಡೆ ನೆರಿಗೆ ಕೊಡ್ತಿದ್ದೀವಲ್ಲ ಆ ಬಟ್ಟೆನ ಮಾತ್ರ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿ ಈ ಗೆರೆ ಮ್ಯಾಚ್ ಮಾಡಿ ಸ್ಟಿಚ್ ಹಾಕಬೇಕು. ಈ ರೀತಿ ನೆರಿಗೆ ಕೊಟ್ಮೇಲೆ ಈ ಭಾಗನ ನೋಡಿ ಇದ್ರ ಮೇಲಿಟ್ಟು ಇಲ್ಲಿಂದ ಸ್ಟಿಚ್ ಹಾಕಬೇಕು. ನೋಡಿ ಈ ರೀತಿ ಸರಿ ಮಾಡ್ಕೊಳ್ತಾ ಎಳೆದು ಸ್ಟಿಚ್ ಹಾಕಬೇಕು. ಸ್ಟಿಚ್ ಇಲ್ಲಿ ಬಿದ್ದಿದೆ ನೋಡಿ, ಮೇಲೆ ಈ ರೀತಿ ಕಾಣುತ್ತೆ. ಇದೇ ಥರ 2 ಪೀಸ್ಗಳಿಗೆ ಸ್ಟಿಚ್ ಹಾಕಬೇಕು. 2 ಪೀಸ್ಗಳಿಗೆ ನೆರಿಗೆ ಕೊಟ್ಟಿದೆ. ಈಗ ಇವೆರಡನ್ನ ಸೈಡ್ ಜಾಯಿನ್ ಮಾಡಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಹಿಡ್ಕೊಂಡು ಸೈಡು ಜಾಯಿನ್ ಮಾಡಬೇಕು. 1/2 ಇಂಚ್ ಬಿಟ್ಟು ಒಂದು ಸ್ಟಿಚ್ ಹಾಕಿದ್ರೆ ಸೈಡ್ ಜಾಯಿನ್ ಆಗುತ್ತೆ. ಈ ಕಡೆನೂ ಲಾಕ್ ಆಗಬೇಕು ಮತ್ತು ಈ ಕಡೆನೂ ಲಾಕ್ ಮಾಡಿರಬೇಕು.
ಈ ರೀತಿ ಸೈಡ್ ಜಾಯಿನ್ ಆಯಿತು. ಶೋಲ್ಡರ್ ಹತ್ರ ಕಟ್ಟೋದಕ್ಕೆ ಒಂದು ದಾರ ಬೇಕು ಇಲ್ಲಿಗೆ ಇನ್ಸರ್ಟ್ ಮಾಡೋಕ್ಕೆ. ಆ ದಾರ ಹೊಲ್ಕೊಳ್ಳೋದಕ್ಕೋಸ್ಕರ ನಾವು 1.5 ಇಂಚ್ ಪೀಸನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನೋಡಿ ಒಂದು ಫೋಲ್ಡು ಇಲ್ಲಿಗೆ ಸೆಂಟ್ರಿಗೆ ಇನ್ನೊಂದು ಫೋಲ್ಡು ಮಾಡಿ ಈ ರೀತಿ ಇಟ್ಟು ತುದಿಗೆ ಸ್ಟಿಚ್ ಹಾಕಬೇಕು. ಈ ಥರ ದಾರ ಹೊಲ್ಕೊಂಡಿದ್ದೀನಿ. ಈ ದಾರನ ಇದರೊಳಗೆ ಇನ್ಸರ್ಟ್ ಮಾಡಬೇಕು. ಒಂದು ಸೇಫ್ಟಿ ಪಿನ್ ತೊಗೊಂಡು ಈ ರೀತಿ ಹಾಕಿ ಈ ಥರ ಹಾಕಬೇಕು. ಇದಕ್ಕೆ ಇಲ್ಲಿ ಟಸಲ್ಸ್ನ ಹೊಲಿಬೇಕು. ಇದು ಉಲ್ಟಾ ಸೈಡು ನೋಡಿ ಈ ರೀತಿ ಟ್ರಯಾಂಗಲ್ ಆಗಿ ಮರ್ಚ್ಕೊಬೇಕು. ಟ್ರಯಾಂಗಲ್ ಆಗಿ ಮರ್ಚ್ಕೊಂಡು ಈ ದಾರದ ಉಲ್ಟಾ ಇಟ್ಕೊಬೇಕು. ಈ ದೊಡ್ಡ ಸೈಡು ಬಟ್ಟೆ ಇದೆಯಲ್ಲ ಆ ಕಡೆ ಬರಬೇಕು. ಆ ಕಡೆ ಬಂದು ಈ ತುದಿ ಈ ಕಡೆ ಬರಬೇಕು. ಹೀಗೆ ಇಟ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಹಾಕಬೇಕು. 4 ಕಡೆ ಅದೇ ಥರ ಮಾಡಬೇಕು. ನೋಡಿ ಈ ರೀತಿ ಟಸಲ್ಸ್ ಹೊಲ್ಕೊಂಡಿದ್ದೀನಿ. ಇದನ್ನು ರಿವರ್ಸ್ ಮಾಡಿದ್ರೆ ಈ ರೀತಿ ಬರುತ್ತೆ. ನೋಡಿ ಜಬ್ಲಾ ರೆಡಿ ಆಯಿತು. ಫ್ರೆಂಡ್ಸ್, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.